ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಇಸ್ಮಾರ್ಟ್ ಶಿವಪಾರ್ವತಿ. ನಾವು ಇವತ್ತು ಟೊಮೆಟೊ ಇಲ್ದಂಗೆ ವಿತೌಟ್ ಟೊಮೆಟೊ ಯಾವ ಥರ ಟಿಫನ್ ಪ್ರಿಪೇರ್ ಮಾಡೋದಂತ ನೋಡೋಣ. ಇವತ್ತು ಮೊದಲಿಗೆ ಅವಲಕ್ಕಿ ಉಪ್ಪಿಟ್ಟಿರ್ಬೋದು, ಅವಲಕ್ಕಿ ಒಗ್ಗರಣೆ ಇರ್ಬೋದು, ನೀವೇನಾದರೂ ಅಂದ್ಕೊಳ್ಳಿ, ಅದನ್ನು ಪ್ರಿಪೇರ್ ಮಾಡೋಣ. ನೋಡ್ತಾ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಬಾಣಲಿ ತೊಗೊಂಡು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ ನಾವು ಎಲ್ಲನೂ ಹಾಕ್ತಾಯಿದ್ದೀವಿ. ಟೊಮೆಟೊ ಬದಲಿಗೆ ಹುಣಸೆ ರಸ ಅಥವಾ ಹುಣಸೆ ಹುಳಿ ಹಾಕ್ತಾಯಿದ್ದೀವಿ. ಸೇಮ್ ಟೇಸ್ಟ್ ಇರುತ್ತೆ, ಯಾವುದೇ ಟೇಸ್ಟು ಚೇಂಜ್ ಆಗೋಲ್ಲ. ಯಾಕಂದರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಯಾವುದು ಮಾರ್ಕೆಟಲ್ಲಿ ತುಂಬ ರೇಟ್ ಜಾಸ್ತಿ ಆಗುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಳ್ಳೋ ಬದಲಿಗೆ ಅದನ್ನು ಕಟ್ಟೆ ಮಾಡಬೇಕು, ತೊಗೊಳ್ಳೋಕ್ಕೆ ಹೋಗಬಾರ್ದು. ಅವಾಗೇ ದಲ್ಲಾಳಿಗಳಿಂದ ರೇಟ್ ಕಡಿಮೆ ಆಗೋದು ಯಾವುದೇ ಆದರೆ. ಅದಕ್ಕಾಗಿ ನಾವಿವತ್ತು ಟೊಮೆಟೊ ಇಲ್ದಂಗೆ, ನಾವು ಆಲ್ರೆಡಿ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ, ಆ್ಯಕ್ಚುಲಿ ಮಾಡಲೂಬಾರ್ದು. ಅವಾಗ ದಲ್ಲಾಳಿಗಳು ತಾವಾಗಿಯೇ ರೇಟ್ ಕಡಿಮೆ ಮಾಡ್ತಾರೆ. ಯಾಕಂದರೆ ರೈತರಿಂದ ಒಂದು ರೇಟ್ ತೊಗೊಂಡ್ರೆ ದಲ್ಲಾಳಿಗಳು ಅದನ್ನು ಸ್ಟೋರ್ ಮಾಡಿ ಹೆಚ್ಚಿಗೆ ರೇಟ್ಗೆ ಅದು ಎಲ್ರಿಗೂ ಗೊತ್ತಿರೋ ವಿಷಯ. ನೀವು ಹಳ್ಳಿ ಕಡೆಯವರಾಗಿದ್ದರೆ ಅಥವಾ ಸಿಟಿ ಬಾರ್ಡ್ರಲ್ಲಿದ್ದರೆ ಅಲ್ಲೇ ಕೆಲವರು ಬೆಳೀತಾ ಇರ್ತಾರೆ, ಅಲ್ಲಿಂದನೇ ಖರೀದಿ ಮಾಡಿ, ಮಾರ್ಕೆಟಿಗೆ ಯಾವುದೇ ಕಾರಣಕ್ಕೆ ಬರಬೇಡಿ, ಅಲ್ಲಿಂದನೇ ಖರೀದಿ ಮಾಡಿ. ಅಥವಾ ಮೇನ್ ಸಿಟಿ ಒಳಗಿದ್ರೆ ನಾವು ಅಲ್ಲಿ ಬೆಳೆಯೋರು ಯಾರೂ ಇಲ್ಲ ಅನ್ನೋ ಥರದ ಟೊಮೆಟೊನೇ ತರೋದೇ ಬೇಡ. ಅದನ್ನು ಫುಲ್ ನ್ಯೂಟ್ಲ್ ಮಾಡೋಣ. ಅದ್ರ ಬದಲು ಹುಣಸೆ ಹುಳಿ, ಯಾವುದೇ ಟೇಸ್ಟ್ ಚೇಂಜ್ ಆಗಲ್ಲ, ನಾವು ಅದನ್ನು ತಿನ್ನೋಕ್ಕೆ ರೆಡಿಯಾಗಿರಬೇಕಷ್ಟೆ. ಯಾಕಂದರೆ ಟೊಮೆಟೊ ಸ್ಟೋರ್ ಮಾಡೋಕ್ಕಾಗಲ್ಲ. ಅಮ್ಮಮ್ಮ ಅಂದರೆ 1 ಮಂತ್ ಸ್ಟೋರ್ ಮಾಡ್ಬೋದು. ಹುಣಸೆ ಹುಳಿ ಅಥವಾ ಹುಣಸೆ ಹಣ್ಣು ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದಲ್ವ. ನಾವು ಹುಣಸೆ ಹಣ್ಣೆ ಯೂಸ್ ಮಾಡೋಣ. ಯಾವುದೇ ವಿಧವಾದ ರೇಟ್ ಜಾಸ್ತಿ ಆದರೆ ನಾವು ಅದನ್ನೇ ಕಟ್ ಮಾಡೋದೇ ಒಳ್ಳೆಯದು. ನೋಡಿ, ಹುಣಸೆ ಹುಳಿ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಅವಲಕ್ಕಿ ಯಾವ ಥರ ಮಾಡ್ತಾ ಅದೇ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕಿದ್ದೀನಿ. ಟೊಮೆಟೊ ಬದಲಿಗೆ ಹುಣಸೆ ಹಣ್ಣು, ಅವಲಕ್ಕಿ ನೆನೆಸಿ ಕೂಡ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈ ಥರ ನಾವು ಕ್ಲೋಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿ ಡ್ರೈ ಆಗಿರುತ್ತೆ. ಇದು ಆಲ್ರೆಡಿ ಬೆಂದಿದೆ. ನಾವು ಆಯಿಲ್ ರೇಟ್ ಜಾಸ್ತಿ ಆದಾಗೂ ಆಯಿಲ್ ತುಂಬಾ ಕಡಿಮೆ ಯೂಸ್ ಮಾಡ್ತಾಯಿದ್ದು. ನಾನು ಅದು 2-3 ವೀಡಿಯೋದಲ್ಲಿ ಅದನ್ನು ತುಂಬ ಸರಿ ಹೇಳಿದ್ದೀನಿ ಕೂಡ ನಾನು. ಆಯಿಲ್ ರೇಟ್ ಜಾಸ್ತಿ ಆದಾಗ ಆಯಿಲ್ ಯಾವ ಥರ ಕಡಿಮೆ ಮಾಡಬೇಕು ಅನ್ನೋದು. ಇವಾಗ ಟೊಮೆಟೊ ರೇಟ್ ತುಂಬಾ ಜಾಸ್ತಿ ಆಗಿದೆ. ನೆಕ್ಸ್ಟ್ ಲೈನಲ್ಲಿ ಈರುಳ್ಳಿ ಕೂಡ ಇದೆ. ಆಲ್ರೆಡಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗ್ತಿದೆ. ಈರುಳ್ಳಿ ಇಲ್ದಂಗೆ ಯಾವ್ಯಾವ ಥರ ಅಡುಗೆ ಮಾಡ್ಕೋಬೋದು ಅನ್ನೋದು ನೆಕ್ಸ್ಟ್ ವೀಡಿಯೋ ಬಿಡ್ತೀನಿ ನಾನು. ಈರುಳ್ಳಿ ರೇಟ್ ಜಾಸ್ತಿ ಆದಾಗ. ಇವಾಗ ಟೊಮೆಟೊ ಇಲ್ದಂಗೆ ನೀವು ಆಲ್ಮೋಸ್ಟ್ ಎಲ್ಲನೂ ಅಡುಗೆ ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಸೇಮ್ ಟು ಸೇಮ್ ನಾವು ಈರುಳ್ಳಿ ಬೆಂದ ಮೇಲೆ ಹುಣಸೆ ಹುಳಿ ಹಾಕಿರೋಣ. ಇದು ಚೆನ್ನಾಗಿ ರೆಡಿಶ್ ಕಲರ್ ಬಂದಮೇಲೆ ಟೇಸ್ಟಲ್ಲಿ ಏನೂ ಚೇಂಜ್ ಆಗೋಲ್ಲ. ಅರಿಶಿನ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ಕೊಳ್ಳೋಣ. ನೀಟಾಗಿ ಬೆರೆಸ್ಕೊಂಡು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು. ಟಿಫಿನ್ ಸೂಪರಾಗೇ ಇರುತ್ತೆ. ಟೇಸ್ಟ್ ಯಾವುದೇ ವಿಧವಾದ ಚೇಂಜ್ ಆಗೋಲ್ಲ. ಟೊಮೆಟೊ ಇಲ್ದಂಗೆ ನಾವು ತಿಂತೀವಿ ಅಥವಾ ಪ್ರಿಪೇರ್ ಮಾಡ್ಬೋದು, ಟೇಸ್ಟಲ್ಲಿ ಚೇಂಜ್ ಆಗೋಲ್ಲ. ಯಾಕಂದರೆ ಹೋಟೆಲವರು ನೀವು ಸೇಮ್ ರೇಟಿಗೆ ಕೊಡಬೇಕು ಅಂದರೆ ಟೊಮೆಟೊ ಹಾಕಲ್ಲ ಅಲ್ಲಿ, ಕರೆಕ್ಟ್ ಅಲ್ವಾ? ನಾವು ಇವತ್ತು 10 ರೂಪಾಯಿ ಕೊಟ್ಟು ತಿಂತೀವಿ ಅಥವಾ 20 ರೂಪಾಯಿ ಕೊಟ್ಟು ತಿಂತೀವಿ ಅಂದರೆ ಟೊಮೆಟೊ 120 ರೂಪಾಯಿ kg ಆದರೆ ಯಾವ ಥರ ಕೊಡೋಕ್ಕೆ ಸಾಧ್ಯ ಅವರು? ಸೇಮ್ ಸಾಂಬಾರು ಅಲ್ವಾ? ಅದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರೆ ಹೆಲ್ತ್ ಕೂಡ ಒಳ್ಳೆಯದಲ್ವಾ? ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ರೆಡಿ ಆಗಿದೆ ಆಲ್ರೆಡಿ. ಸ್ವಲ್ಪನೇ ಹಾಕಿ ವೆಲ್ಲಾಗಿ ಮಿಕ್ಸ್ ಮಾಡ್ರೆ ಆಯಿತು. ಅವಲಕ್ಕಿ ಉಪ್ಪಿಟ್ಟು ರೆಡಿ. ಸೂಪರಾಗಿ ಬಂದಿದೆ ಎಲ್ಲನೂ. ನೋಡಿ, ನಿಮ್ಗೆ ಇನ್ನೂ ಈ ಥರ ವಿಡಿಯೋ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾವು ಬಿಡೋ ಎಲ್ಲ ವಿಡಿಯೋನು ಡೈರೆಕ್ಟಾಗಿ ನಿಮಗೆ ತಲುಪುತ್ತೆ, ಸರ್ಚ್ ಮಾಡೋ ಅವಸರ ಇರಲ್ಲ. ರೆಡಿ, ಸಂಡೇ ಸ್ಪೆಷಲ್ ವಿತೌಟ್ ಟೊಮೆಟೊ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹ್ಯಾಪಿ ಸಂಡೇ, ಬಾಯ್.